ಡಿಕೆ ಶಿವಕುಮಾರ್ ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹೇಳಿದ್ದು ಆಯ್ತು, ಅನಂತರ ಕ್ಷಮೆ ಯಾಚಿಸಿದ್ದು ಆಯ್ತು, ಇಲ್ಲಿಗೆ ಎಲ್ಲ ಮುಗಿತು ಅಂತ ಹೇಳಿದ್ದು ಆಯ್ತು. ಆದರೆ ಇಲ್ಲಿಗೆ ಉಳಿದವರು ಮುಗಿಸೋದಕ್ಕೆ ಬಿಡ್ತಾ ಇಲ್ಲ. ಜೊತೆಗೆ ಎಚ್ ಕೆ ಪಾಟೀಲ್ ಸಹ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಅವರು ಕ್ಷಮೆಯಾಚನೆಯನ್ನ ಮಾಡಿದ್ದಾರೆ. ಅಲ್ಲಿಗೆ ಅದು ಮುಕ್ತಾಯ ಆಗಿದೆ. ಮತ್ತೆ ಇದನ್ನೇ ಪ್ರಸ್ತಾಪ ಮಾಡೋದು ಬೇಡ. ಅವರು ಉದ್ದೇಶಪೂರ್ವಕವಾಗಿ ಆ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಲ್ಲ ಅಂತ ಸಮರ್ಥಿಸಿಕೊಂಡ್ರು. ಡಿ ಕೆ ಶಿವಕುಮಾರ್ ಅವರು RSSದ ಗೀತೆಯ ಕೆಲವು ಭಾಗವನ್ನು ವಿಧಾನಸಭೆಯಲ್ಲಿ ಉಚ್ಚರಿಸಿದರು ಅನ್ನುವಂಥ ಕಾರಣಕ್ಕೆ ಒಂದು ವಿವಾದ ಸೃಷ್ಟಿಯಾಯಿತು. ಆ ವಿವಾದಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಉತ್ತರಿಸಿ ಕ್ಷಮೆಯಾಚಿಸಿದ್ದಾರೆ. ಆ ಕ್ಷಮೆಯಾಚನೆಯಿಂದ ಆ ವಿಷಯ ಕ್ಲೋಸ್ ಆಯಿತು. ಕ್ಲೋಸ್ ಆಗಿದ್ದ ವಿಷಯ ಅದನ್ನು ನಾನು ರಿಓಪನ್ ಮಾಡೋಕ್ಕೂ ಹೋಗೋದಿಲ್ಲ, ಅದು ಅಲ್ಲಿಗೆ ಮುಗೀತು ಅಂತೇಳಿ ನಮ್ಮ AICC ಅಧ್ಯಕ್ಷರೇ ಹೇಳಿರುವಾಗ, ನಮ್ಮ AICC ಅಧ್ಯಕ್ಷರಾದ ಖರ್ಗೆ ಅವರೇ ಅದನ್ನ ಹೇಳಿರುವಾಗ ಆ ವಿಷಯ ಅಲ್ಲಿಗೆ ಮುಗೀತು. ಮತ್ತು ಯಾರೂ ಚರ್ಚೆ ಮಾಡೋದಕ್ಕೆ ಅಗತ್ಯ ಇಲ್ಲ, ಅಲ್ಲಿಗೆ ಅದು ಮುಗಿದಂಥ ಅಧ್ಯಾಯ. ಡಿ ಕೆ ಶಿವಕುಮಾರ್ ಅವರು RSS ಗೀತೆ ಹೇಳಿದ ನಂತರದಲ್ಲಿ ಅವರು ನಾನು ಇದನ್ನು ಉದ್ದೇಶಪೂರ್ವಕವಾಗಿ ಹೇಳಿಲ್ಲ, ನನ್ನ ಬ್ಲಡ್ ಅಲ್ಲಿ ಹರಿತಾ ಇರೋದು ಕಾಂಗ್ರೆಸ್ನ ರಕ್ತ, ನಾನು ಭಕ್ತ ಮತ್ತು ಭಗವಂತನ ಸಂಬಂಧ ಏನು ಅನ್ನೋದ್ರ ಬಗ್ಗೆ ಎಲ್ಲ ಮಾತನಾಡಿದರು. ಅದಾದ ನಂತರವೂ ಕೂಡ ಇದು ಮುಂದುವರೆದಿದೆ.